ಹಾಗನ್ಬೇಡಮ್ಮ. ನೀವತ್ರೆ ನನ್ಗೂ ಅಳು ಬರುತ್ತೆ, ಆದ್ರೆ ಅಳೋ ಶಕ್ತಿ ನನ್ಗಿಲ್ಲ. ಹೌದು, ನಿನಗೆ ಅಳೋ ಶಕ್ತಿ ಇಲ್ಲ, ನನ್ನ ಮಾತು ಕೇಳೋ ಶಕ್ತಿ ಮೊದಲೇ ಇಲ್ಲ. ಅತ್ತೆ ಅಂತ ಹೇಳ್ದೆ ತಾನೆ, ಮತ್ತ್ಯಾಕೆ ಅಮ್ಮ ಅಮ್ಮ ಅಂತ ಕರಿತಿದ್ಯಾ? ಹೆತ್ರೆ ಮಾತ್ರ ಅಮ್ಮನ? ಇಷ್ಟು ದಿನ ನೀವು ನನ್ನ ಬೆಳೆಸಿಲ್ವಾ? ನೀವ್ ಯಾವತ್ತೂ ನಂಗೆ ಅನ್ನ ತಿನ್ಸೇ ಇಲ್ವಾ? ನನ್ ಕಣ್ಣೀರು ಒರೆಸಿ ನನ್ ಯಾವತ್ತೂ ಮಲ್ಗಿಸಿಲ್ವಾ? ನಿಮ್ ಮಗಳಾಗಿ ನನ್ಗೆ ಪುನರ್ಜನ್ಮ ಕೊಟ್ಟಿಲ್ವಾ? ನೀವಿಲ್ದೇ ಇದ್ರೆ ನಾನ್ ಯಾವತ್ತೂ ಸತ್ತು ಹೋಗ್ತಿದ್ದೆ ಅಮ್ಮ. ನೀವಮ್ಮ ಅಲ್ಲ ಅತ್ತೆ ಅಂದ್ರೆ ನಾನಿವಾಗ್ಲೇ ಸತ್ತು ಹೋಗ್ತೀನಮ್ಮ. ವಸು, ನಾನು ಅತ್ತೆ ಅಂದಿದ್ದು ತಪ್ಪೆ, ಆದ್ರೆ ನೀವ್ಯಾವತ್ತೂ ಅಮ್ಮ ಅಲ್ಲ ಅನ್ಬೇಡಮ್ಮ. ಹಾಗಾದ್ರೆ ಈ ಅಮ್ಮ ಹೇಳಿದ ಮಾತು ಕೇಳ್ತೀಯಾ? ಯೋಚನೆ ಮಾಡ್ತೀನಿ. ಹಾಗಾದ್ರೆ ನಿನ್ ಫೋಟೋ ಅವ್ರಿಗೆ ಕಳಿಸ್ತೀನಿ. ಯೋಚನೆ ಮಾಡ್ತೀನಿ ಅಂದೆ, ಸರಿ ಅನ್ಲಿಲ್ಲ. ಯೋಚನೆ ಮಾಡಿದ್ಮೇಲೆ ಸರಿ ಅಂತ್ಯ. ನನಗ ನಂಬಿಕೆ ಇದೆ, ನಾನ್ ನೋಡ್ಕೊಳ್ತೀನಿ, ಸರಿನಾ? ಹಾ. ಅಮ್ಮ ಅಮ್ಮ ಅತ್ತೆ, ಅಭಿ ಹತ್ರ ಮದ್ವೆ ವಿಷಯ ಮಾತಾಡಿ ಅಂತ ಮಾವಂಗ್ ಹೇಳಿದ್ರಾ? ರಾತ್ರಿ ಹೇಳಿದ್ದೀನಿ, ಬೆಳಿಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ಇನ್ನೂ ಮಾತಾಡ್ಲಿಲ್ವಲ್ಲ ಅತ್ತೆ? ಆಮೇಲೆ ಅಭಿ ಆಫೀಸ್ಗೆ ಹೋಗ್ಬಿಡ್ತಾನೆ, ಬೇಗ ಮಾತಾಡಕ್ ಹೇಳಿ ಅತ್ತೆ. ಏನಾಯ್ತತ್ತೆ ಹಾಗೆ ನೋಡ್ತಿದ್ದೀರಾ? ನಮಗೆ ಹೆಣ್ಮಗು ಇಲ್ಲ ಅನ್ನೋಕೊರ್ಗೂ ನೀಗಿಸ್ತಾ ಇದೆಯಾ? ಬೆಳಗ್ಗೆ ಕಾಫಿನೂ ಕೊಡೋದಿಲ್ವಾ? ನಿಮಗ್ ಕಾಫಿ ಕೊಡೋದು ಅಂದ್ರೆ ನಂಗೆ ಚಿಟ್ಕೆ ಹೊಡೆದಂಗೆ ಮಾವ. ಮೊದ್ಲು ನೀವು ಅಭಿ ಜೊತೆ ಮಾತಾಡಿ. ಸರಿ ಹೋಯ್ತು, ಅತ್ತೆಗೆ ತಕ್ಕ ಸೊಸೆ ಅನ್ಸ್ಕೊಂಡ್ಬಿಟ್ಟೆ. ನೀವು ಈಗ
ಹೆಂಡತಿಗ್ ತಕ್ಕ ಗಂಡ ಅನ್ನಿಸ್ಕೋಬೇಕು ಅಂದ್ರೆ ಅಭಿನ ಮದ್ವೆಗೆ ಒಪ್ಪಿಸ್ಬೇಕು. ನೀವ್ ಹೆಂಗಸ್ರಿದ್ದೀರಲ್ಲ, ಮನಸ್ಸಿಗೇನಾದ್ರೂ ಬಂದ್ರೆ ಅದಾಗೋವರೆಗೂ ಬಿಡಲ್ಲ. ಅದು ಅಭಿ ಯೋಗ ಮಾಡ್ತಿದ್ದಾನಲ್ಲ ಮಾವ, ಮದ್ವೆ ವಿಷಯ ಮಾತಾಡಕ್ಕೆ ಇದೇ ಒಳ್ಳೆ ಟೈಮ್ ಏನು ಅಂತ. ಈಗ್ಲೇ ಮಾತಾಡ್ತೀನಮ್ಮ, ನಮ್ಮಿಬ್ಬರಿಗೂ ಒಳ್ಳೆ ಕಾಫಿ ತಗೊಂಬ. ಆಯ್ತು ಮಾವ. ನಾನ್ ನೀನು ದಿನ ಯಾಕೆ ಮೆಡಿಟೇಷನ್ ಮಾಡೋದು? ಸ್ನಾನದಿಂದ ದೇಹ, ಧ್ಯಾನದಿಂದ ಮನಸ್ಸು ಶುದ್ಧ. ವಿಷಯದ ಬಗ್ಗೆ ಮಾತಾಡಿ ಅಂದ್ರೆ ಧ್ಯಾನ ಮನ್ಸು ಅಂತ ಏನೇನೋ ಮಾತಾಡ್ತಿದಾರಲ್ಲ ಅತ್ತೆ. ಅವ್ರು ಯಾವ್ದನ್ನು ಸುಮ್ನೆ ಹೇಳಲ್ಲ. ಅವ್ರ ಮಾತಿನಿಂದೆ ಏನೋ ಒಂದು ಅರ್ಥ ಇರುತ್ತೆ. ಈಗಷ್ಟೇ ಧ್ಯಾನ ಮಾಡಿ ಬಂದಿರೋದ್ರಿಂದ ನಾನು ಹೇಳೋ ವಿಷಯದ ಬಗ್ಗೆ ಸಂತೋಷವಾಗಿ ಇದ್ದೀನಿ ಅಂತ ಅನ್ಕೊಳ್ಳೋದು ಬೇರೆ. ನಿನಗೇನಷ್ಟು ವಯಸ್ಸಾಗಿಲ್ಲ, ಅಖಿಲ್ಗಿಂತ ನೀನು 2 ವರ್ಷ ದೊಡ್ಡವನಷ್ಟೇ. ಆದ್ರೆ ಈ ವಯಸ್ಸಿಗೆ ಜವಾಬ್ದಾರಿಗಳನ್ನ ಹೆಗಲ ಮೇಲೆ ಹಾಕೊಂಡು ಸಂಬಂಧಗಳನ್ನ ಮರ್ತು ಹೋಗ್ಬಾರ್ದು. ನಾನು ಯಾವುದು ಮರ್ತೋಗಿಲ್ಲ ಡ್ಯಾಡಿ. ಮರ್ತು ಹೋಗೋದು ಅಂದ್ರೆ ದೂರ ಮಾಡೋದು. ನಿನ್ನಿಂದ ನೀನ್ ದೂರ ಆಗ್ತಿದ್ಯಾ ಅಭಿ, ಅದು ಒಳ್ಳೇದಲ್ಲ. ನಿನಗೆ ಒಬ್ಬಳು ಜೊತೆಗಾತಿ ಬೇಕು, ನಿನ್ನ ಮಕ್ಕಳಿಗೆ ತಾಯಿ ಬೇಕು, ನಿನ್ನನ್ನು ಸಂತೋಷ ಪಡಿಸುವಂತ ಹುಡುಗಿ ನಿನ್ ಪಕ್ಕ ಇರಬೇಕು. ಆಗಿದ್ದೆಲ್ಲ ಮರ್ತು ಹೋಗು ಅಭಿ. ಕಳೆದು ಹೋಗಿರೋ ಕಾಲ, ತೀರ್ ಹೋಗಿರೋ ಮನುಷ್ಯರು ಮತ್ತೆ ವಾಪಸ್ ಬರಲ್ಲ. ನೆನ್ನೆ ಬಗ್ಗೆ ಕೊರಗೋದನ್ನ ಬಿಟ್ಟು ನಾಳೆ ಬಗ್ಗೆ ಬದುಕೋದನ್ನ ಅಭ್ಯಾಸ ಮಾಡ್ಕೋ. ಇನ್ನೇನು ಅಖಿಲ್ಗೂ ಮದುವೆ ಮಾಡಬೇಕು. ಅವನು ನಿನ್ನ ಮದುವೆ ಕಾಯ್ತಾ ಇದ್ದಾನೆ. ನೀನ್ ಮದುವೆ ಮಾಡ್ಕೊಂಡ್ರೆ ಅವನು ಮದುವೆ ಮಾಡ್ಕೊತಾನೆ. ನಿನ್ನ ಮದುವೆ ಅವನ ಮದುವೆ ಆದ್ರೆ ಈ ಮನೆಗೊಂದು ಕಳೆ ಬರುತ್ತೆ. ಪ್ರತಿದಿನ ಹಬ್ಬದ ಥರ ಇರುತ್ತೆ. ಹಾಗಲ್ಲ ಡ್ಯಾಡಿ, ಅದು ನಿನ್ನ ಮನಸ್ಸಲ್ಲಿರೋ ಭಯ ಏನು ಅಂತ ನನಗೆ ಗೊತ್ತು. ಎಲ್ಲ ಯೋಚನೆ ಮಾಡೇ ಈ ತೀರ್ಮಾನ ತಗೊಂಡಿದ್ದೀವಿ. ನಿನಗೆ ತಕ್ಕ ಹುಡುಗಿನೇ ನಿಮ್ಮ ಅಮ್ಮ ಅತ್ತಿಗೆ ಹುಡುಕಿದ್ದಾರೆ. ಅವ್ರಿಗೂ ನನಗೂ ಆ ಹುಡುಗಿ ಇಷ್ಟ ಆದ್ಲು, ನಿನಗೂ ಇಷ್ಟ ಆಗ್ತಾಳೆ. ನೀನು ಹೂ ಅಂದ್ರೆ ಹುಡುಗಿ ಕಡೆಯವರು ಫೋಟೋ ಕಳಿಸ್ತಾರೆ, ನಾವು ನೀನು ಫೋಟೋನ ಕಳಿಸ್ತೀವಿ. ನೋಡಬಿ, ಸುತ್ತಲೂ ಎಷ್ಟೇ ಜನ ಇದ್ರೂ ಗಂಡನಿಗೆ ಹೆಂಡ್ತಿ, ಹೆಂಡ್ತಿಗೆ ಗಂಡ ಜೋಡಿ ಅಂತಾರೆ. ಜೋಡಿ ಇಲ್ದಿರೋ ಒಂಟಿ ಜೀವನಕ್ಕೆ ಸಾರಾನೇ ಇರಲ್ಲ. ಬರೋ ಹುಡುಗಿ ನಿನಗೆ
ನಿನ್ನ ಕಷ್ಟ ಸುಖನ ಸಮವಾಗಿ ಹಂಚ್ಕೊಂತಾಳೆ, ಎಲ್ಲ ಜವಾಬ್ದಾರಿನೂ ತಗೋತಾಳೆ. ಮರದುದ್ದ ಬೆಳೆದಿರೋ 3 ಗಂಡು ಮಕ್ಕಳ ತಂದೆ ನಾನಾಗಿದ್ರು ನನಗೇನಾದ್ರೂ ತೊಂದರೆ ಆದ್ರೆ ನಿಮ್ಮ ಅಮ್ಮನಿಗೆ ಹೇಳ್ತೀನಿ, ಅವಳಿಗೇನಾದ್ರೂ ಬೇಸರ ಆದ್ರೆ ನನಗೆ ಹೇಳ್ತಾಳೆ. ಸಂತೋಷ ನೋವು ಇಬ್ರು ಸರಿಸಮವಾಗಿ ಹಂಚ್ಕೊಂತೀವಿ. ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಆಸರೆ ನೆರಳು ಅನ್ನೋದಕ್ಕೆ ನಿಮ್ಮ ಅಪ್ಪ ಅಮ್ಮನೇ ಉದಾಹರಣೆ ಅಭಿ. ಈಗಾಗಲೇ ತುಂಬಾ ಮಾತಾಡಿದ್ದೀನಿ, ಯೋಚನೆ ಮಾಡಿ ನಿರ್ಧಾರ ತಗೋ. ನಿಮ್ಮಿಷ್ಟ ಡ್ಯಾಡಿ. ಅತ್ತೆ, ಒಂದ್ಸತಿ ನಂಗೆ ಚಿವುಟಿ. ಅಭಿ ಮದ್ವೆಗೆ ಒಪ್ಕೊಂಡಿದ್ದಾನೆ ಅತ್ತೆ. ಹೌದು, ಅವ್ರು ಮಾತಾಡಿದ್ರೆ ಅಭಿ ಒಪ್ಕೋತಾನೆ ಅಂದ್ಕೊಂಡಾಗೆ ಆಗೋಯ್ತು. ಅಯ್ಯೋ ಅತ್ತೆ, ಆ ಖುಷಿಗೆ ನನ್ ಕೈ ಕಾಲ ಆಡ್ತಿಲ್ಲ ಅತ್ತೆ. ನನ್ನ ಪರಿಸ್ಥಿತಿ ಕೂಡ ಹಾಗೆ ಇದೆ. ಅಲ್ಲಿ ಆ ಹುಡುಗಿ ಮನೆ ಪರಿಸ್ಥಿತಿ ಹೇಗಿದೆಯೋ. ಏನು ಅಂದ್ರೆ ಏನ್ರಿ, ನಮ್ ಹೊಸು ಮದ್ವೆಗೆ ಒಪ್ಕೊಂಡಿದ್ದಾಳೆ. ಯೋಚನೆ ಮಾಡ್ತೀನಿ ಅಂದ್ರೆ ಮದ್ವೆಗೆ ಒಪ್ಕೊಂಡಾಗೇರಿ. ನನ್ ಮಾತ್ಗೆ ಗೌರವ ಕೊಟ್ಲು ರೀ. ನಾವ್ ಹೇಳ್ದಾಗೆ ಕೇಳ್ತೀನಿ ಅಂತ ಹೇಳಿದ್ಲು. ಇನ್ಮೇಲೆಲ್ಲ ಒಳ್ಳೇದೇ ಆಗುತ್ತೆ. ಈಗ್ಲೇ ಮದ್ವೆ ಕೆಲ್ಸ ಶುರು ಮಾಡ್ಬೋದು. ಏನ್ರಿ, ಇಷ್ಟು ಒಳ್ಳೆ ಸುದ್ದಿ ಹೇಳ್ತಾ ಇದ್ರು, ಹೀಗಿದ್ದೀರಲ್ಲ, ಏನಾಯ್ತು? ಹೊಸು ಫೋಟೋ ಅವ್ರಿಗೆ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ಕಳ್ಸಿದ್ರಾ? ಹುಡುಗಂಗೆ ಹೊಸು ಇಷ್ಟ ಆದ್ಲಾ? ಅವ್ರಿಗೆ ಖಂಡಿತ ಹೊಸು ಇಷ್ಟ ಆಗ್ತಾಳೆ. ಹೊಸುನ ಬೇಡ ಅಂತ ಹೇಳೋದೇ ಇಲ್ಲ. ಹೊಸು ಇಷ್ಟ ಅಂತ ಹೇಳಿದಾರಲ್ವಾ? ಅದಲ್ಲ ಸುಶೀಲಾ. ಮತ್ತಿನ್ನೇನ್ರಿ, ವರದಕ್ಷಿಣೆ ಏನಾದ್ರೂ ಕೇಳಿದ್ರಾ? ಗಂಡಿನ ಕಡೆಯವ್ರಲ್ವಾ, ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಇಷ್ಟಕ್ಕೂ ನಾವಾದ್ರೂ ಹೊಸುನ ಸುಮ್ನೆ ಕಳಿಸ್ಬಿಡ್ತೀವಾ? ಊರಲ್ಲಿರೋ ಹೊಲ ಮನೆ ಮಾರ್ಬಿಡೋಣ, ಅವಶ್ಯಕತೆ ಬಿದ್ರೆ ನರ್ಸರಿನೂ ಮಾರ್ಬಿಡೋಣ. ಅವ್ರು ಎಷ್ಟು ಕೇಳಿದ್ರು ಅಷ್ಟು ಕೊಟ್ಬಿಡೋಣ. ನಾವು ಹೇಗಾದ್ರೂ ಬದುಕ್ಬೋದು ರೀ. ನಮ್ಮ ಹೊಸು ಚೆನ್ನಾಗಿರ್ಬೇಕು. ವರದಕ್ಷಿಣೆ ಅಲ್ಲ ಸುಶೀಲಾ. ಮತ್ತಿನ್ನೇನು? ಓ, ಮದ್ವೆ ಆದ್ಮೇಲೆ ನಾವು ಹೊಸು ಜೊತೆ ಹೋಗ್ತೀವಿ ಅಂತನಾ? ನಾವ್ಯಾಕೆ ಹೋಗ್ಬೇಕು ರೀ? ನಮ್ಗೇನ್ ಕೆಲ್ಸ ಇದೆ ಅಲ್ಲಿ? ನಮ್ಮೂರಿಂದ ಈ ಊರಿಗೆ ಬಂದ ಹಾಗೆ ಹೊಸು ಮದ್ವೆ ಆದ್ಮೇಲೆ ಇಲ್ಲಿಂದ ಇನ್ನೊಂದು ಊರಿಗೆ ಹೋಗ್ಬಿಡೋಣ. ಹೇಗಿದ್ರು ನಮಗೂ ವಯಸ್ಸಾಗ್ತಾ ಇದೆ. ಕಾಶಿ ರಾಮೇಶ್ವರಕ್ಕೆ ಹೋಗಿ ಕೃಷ್ಣ ರಾಮ ಅಂತ ನಾವಿರೋವರೆಗೂ ಹೇಗೋ ಜೀವನ ಮಾಡೋಣ. ಇದು ಅಲ್ವಾ? ಬೇರೆ ಯಾವ ಕಾರಣ ಇರುತ್ತೆ ರೀ? ಹೊಸುಗೆ ಅಂದ ಚಂದ ಇದೆ, ಕೆಲಸ ಕಾರ್ಯ ಗೊತ್ತು, ವರದಕ್ಷಿಣೆ ಕೊಡೋಕ್ಕೂ ರೆಡಿ ಇದ್ದೀವಿ. ನಾವು ಅಡ್ಡ ಬರಲ್ಲ ಅಂತಿದೀವಿ. ಇನ್ನು ಏನ್ ಬೇಕಂತೆ ಅವ್ರಿಗೆ? ಅವ್ರು ಏನ್ ಹೇಳಿದ್ರು? ಇನ್ನೇನ್ ಹೇಳಿ, ನಮ್ಗೆ ಹುಡುಗಿ ಮಾತ್ರ ಸಾಕು, ಅವಳ ಮಗ ಬೇಡ ಅಂತ ಹೇಳಿದೀನಿ. ಹಾಗಂದ್ರೆ ಹೇಗತ್ತೆ? ಮಗನ್ ಬಿಟ್ಬಿಟ್ಟು ಅವಳೊಬ್ಳೆ ಹೇಗ್ ಬರ್ತಾಳೆ? ಅವಳಿಗೆ ನಾವು ಜೀವನ ಕೊಡ್ತಾ ಇದೀವಿ, ಅವಳ ಮಗಂಗೂ ಇಲ್ಲಿ ಜಾಗ ಕೊಡ್ಬೇಕಾ? ಏನ್ ಮಾತಾಡ್ತಿದ್ದೀರಾ ಅತ್ತೆ? ಒಂದ್ ಎಳೆ ಮಗು ಬಗ್ಗೆ ನೀವ್ ಹೀಗ್ ಯೋಚನೆ ಮಾಡ್ತಿದ್ದೀರಾ? ನಾನು ಅಭಿ ಮಕ್ಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಆ ಹುಡುಗಿ ಅವಳ ಮಗನ ಜೊತೆ ಈ ಮನೆಗೆ ಬಂದ್ರೆ ಅವಳ ಮಗನ ಬಗ್ಗೆನೇ ಯೋಚನೆ ಮಾಡ್ತಾಳೆ ಹೊರತು ಅವನ ಮಕ್ಕಳನ್ನ ನೋಡ್ಕೊಳ್ಳಲ್ಲ. ನಾನೀ ಮದ್ವೆಗೆ ಒಪ್ಕೊಂಡಿದ್ದೆ ಅವನ ಮಕ್ಕಳಿಗೋಸ್ಕರ. ಆ ಹುಡುಗಿ ಕೂಡ ತನ್ ಮಗನ್ಗೋಸ್ಕರನೇ ಈ ಮದ್ವೆ ಒಪ್ಕೊಂಡಿರ್ಬೋದಲ್ವಾ? ಅದು ಅವಳ ತಲೆನೋವು. ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ನಮ್ಗಳಿಗಿಲ್ಲ. ಮನ್ಸ್ ಮುಚ್ಚಿಟ್ ಮಾತಾಡ್ತಿದ್ದೀರಾ ಅತ್ತೆ? ಇದಂತೂ ನಿಮಗ್ ಬಂದಿರೋ ಯೋಚನೆ ಅಲ್ಲ, ನಿಮ್ಗೆ ಯಾರೋ ಬೇಕು ಅಂತ ಹೇಳ್ಕೊಟ್ಟಂಗಿದೆ. ಎಲ್ಲ ಇವಳ ನಾನೇ ಹೇಳ್ದೆ ಅಂತ ದೊಡ್ಡ ಸೊಸೆ ಕಂಡು ಹಿಡಿದ್ಬಿಟ್ಲಲ್ಲ. ಹಾಗಂದ್ರೆ ಏನು ಪಾವನಿ, ಅಷ್ಟು ಮಾತ್ರ ಯೋಚನೆ ಮಾಡೋ ಶಕ್ತಿ ನಿಮ್ಮ ಅತ್ಗೆಗಿಲ್ಲ ಅಂತೀಯಾ? ಯಾರಾದ್ರೂ ಹೇಳ್ದೆ ಇದ್ರೆ ಅವ್ರಿಗೆ ಗೊತ್ತಾಗಲ್ಲ ಅಂತಿದ್ಯಾ? ನೀವು ಮಧ್ಯದಲ್ಲಿ ಬರ್ಬೇಡಿ ಚಿಕ್ಕಮ್ಮ. ನನ್ ಪ್ರಕಾರ ನೀವೇ ಅತ್ತೆಗೆ ಈ ತರ ಎಲ್ಲ ಹೇಳಿರ್ತೀರಾ. ಇಲ್ದಿದ್ರೆ ಅತ್ತೆ ಯಾವತ್ತೂ ಹೀಗ್ ಮಾತಾಡಲ್ಲ. ಯಾರೇ ಹೇಳಿದ್ರು ನಾನ್ ತಗೊಂಡಿರೋ ನಿರ್ಧಾರ ಖಂಡಿತವಾಗ್ಲೂ ಬದಲಾಗಲ್ಲ ಪಾವನಿ. ತಪ್ಪು ರೀ, ಅವ್ರ ನಿರ್ಧಾರ ತುಂಬಾ ತಪ್ಪು. ಇದ್ರಲ್ಲಿ ತಪ್ಪೇನಿದೆ ಸುಶೀಲಾ? ತಪ್ಪೇನು
ಏನಿದೆನಾ? ತಾಯಿ ಮಗುನ ದೂರ ಮಾಡೋದು ತಪ್ಪಲ್ವಾ? ದೊಡ್ಡ ಪಾಪ ರೀ. ಅವ್ರಿಗೆ ಬೇಕಿರೋದು ವಸು ಮಾತ್ರ ಅಂತ ಒತ್ತೊತ್ತಿ ಹೇಳಿದ್ರು. ಮತ್ತೆ ರಾಕಿನೇನ್ ಮಾಡ್ಬೇಕು? ಅವನ್ನೇನ್ ಮಾಡ್ತೀರಾ? ರಾಕಿನ ನಾವು ನೋಡ್ಕೊಳ್ಳೋಣ, ಅವನು ನಮ್ಮ ಮಗ. ಮೊಮ್ಮಗನ್ಗಿಂತ ಮಗ ಹೆಚ್ಚು ರೀ. ನಮ್ಗಿಂತ ರಾಕಿಗೆ ವಸುನೇ ಹೆಚ್ಚು. ಇಷ್ಟಕ್ಕೂ ವಸು ಬದುಕಿರೋದೇ ರಾಕಿಗೋಸ್ಕರ. ಅವನ್ನ ಬಿಟ್ಟು ವಸು ಹೇಗ್ ಬದುಕಿರ್ತಾಳ್ರಿ? ಹೇಗಿದ್ದಾನೆ ಅಂತನೂ ಗೊತ್ತಿಲ್ಲದೆ ಇರೋ ತಂದೆನ ನೋಡೋಕೆ ರಾಕಿ ಆಸೆ ಪಡ್ತಿದ್ದಾನೆ. ಅಂಥದ್ರಲ್ಲಿ ಅವನಿಂದ ಹೆತ್ತ ತಾಯಿನ ಕೂಡ ದೂರ ಮಾಡ್ತೀರಾ? ತಾಯಿನ ನೋಡ್ದೆ ಅವನು ಹೇಗಿರ್ತಾನೆ? ಹೇಗ್ ಮರ್ತೋಗ್ತಾನೆ? ಇಷ್ಟಕ್ಕೂ ವಸುಗ್ ಏನ್ ಹೇಳಿದ್ವಿ? ನಿನ್ಗೆ ಗಂಡನ ಅವಶ್ಯಕತೆ ಇಲ್ಲ ಅಂದ್ರೂ ರಾಕಿಗೆ ತಂದೆ ಅವಶ್ಯಕತೆ ಇದೆ ಅಂತ. ಈಗ ಅವ್ರಿಗೆ ಹೆಂಡತಿ ಮಾತ್ರನೇ ಬೇಕಂತೆ, ಮಗ ಬೇಡವಂತೆ ಅಂತ ಹೇಳಿದ್ರೆ ವಸು ಈ ಮದ್ವೆಗೆ ಒಪ್ಕೋತಾಳ? ನಾವು ಹೋದ್ಮೇಲೆ ನಿನ್ ಪರಿಸ್ಥಿತಿ ಏನು ಅಂತ ವಸುಗ್ ಹೇಳಿದೀವಿ. ನೀವಿವತ್ತು ಮೊಮ್ಮಗನ ನಮ್ಮ ಹತ್ರ ಇಟ್ಕೊಳ್ಳೋಣ ಅಂತ ಹೇಳ್ತಿದ್ದೀರಾ. ಮತ್ತೆ ನಾವು ಹೋದ್ಮೇಲೆ ರಾಕಿ ಅನಾಥ ಆಗಲ್ವಾ? ಅವನ್ಯಾರು ನೋಡ್ಕೊಳ್ತಾರೆ? ಅಷ್ಟಕ್ಕೂ ನೋಡ್ಕೊಳ್ಳೇಬೇಕು ಅಂದ್ರೆ ಆ ಹುಡುಗನ ಹಾಸ್ಟೆಲ್ಗೆ ಹಾಕೋಣ, ತಿಂಗಳು ದುಡ್ಡು ಕಳ್ಸೋಣ. ಒಳ್ಳೆ ಯೋಚನೆ ಅದ್ಕೆ. ನಮ್ಗೆ ಹುಡುಗನ್ ರಗಳೇನು ತಪ್ಪತ್ತೆ, ಮಗನ್ನ ನೋಡ್ಕೊಳ್ಳಿಲ್ಲ ಅನ್ನೋ ಅಪವಾದನೂ ನಮ್ಮೇಲ್ ಬರೋದಿಲ್ಲ. ಅಂದ್ರೆ ಆ ಹುಡುಗನ್ಗೆ ಅಮ್ಮ ಇದ್ರೂ ಕೂಡ ಅನಾಥ ಆಗ್ಬೇಕಾ ಚಿಕ್ಕಮ್ಮ? ಆ ಹುಡುಗನ್ಗೆ ಅಪ್ಪ ಅಮ್ಮ ಪ್ರೀತಿನೂ ಸಿಗ್ದೆ ದಿಕ್ಕೋದೆ ಸೇಲ್ದೆ ಬೆಳಿಬೇಕಾ? ಎಲ್ರಿಗೂ ಅಪ್ಪ ಅಮ್ಮ ಇರ್ತಾರ ಏನೋ? ಅಷ್ಟೇ ಯಾಕೆ? ನನಗ್ ಗಂಡ ಇದಾನ, ನಾನ್ ಬದುಕ್ತಾ ಇಲ್ವಾ? ನಿಮ್ ವಿಷಯನೇ ಬೇರೆ ಚಿಕ್ಕಮ್ಮ. ಅವ್ರ ಮಗ ಇನ್ನೂ ಚಿಕ್ಕ ಹುಡುಗ. ಏನೇ ಆದ್ರೂ ಸರಿ, ಈ ಮನೇಲಿ ನಮ್ಮ ರಕ್ತನೇ ಇರ್ಬೇಕು. ಬೇರೆಯವ್ರ ರಕ್ತಕ್ಕೆ ಈ ಮನೆ ವಾರಸ್ದಾರಿಕೆನ ಕೊಡಕ್ಕಾಗಲ್ಲ. ಶಭಾಷ್ ಅದ್ಕೆ. ಈ ಮಾತನ್ನ ಅಣ್ಣನ ಹತ್ರ ಹೇಳೋಣ. ನೀನು ನಾನು ಒಟ್ಟಿಗೆ ಹೇಳಿದ್ರೆ ಅಣ್ಣ ಖಂಡಿತ ಒಪ್ಕೋತಾನೆ. ನೀವೇನು ಮಾತಾಡ್ಬೇಡಿ ಚಿಕ್ಕಮ್ಮ. ಅತ್ತೆ ಮನ್ಸ್ ಕೆಡ್ಸಿದ್ ಸಾಲ್ದು ಅಂತ ಈಗ ನಮ್ಮನ್ಸನ್ನು ಕೆಡ್ಸೋದಕ್ ನೋಡ್ತಿದ್ದೀರಾ? ಏನದ್ಕೆ ನಿನ್ ಸೊಸೆ ನನಗೆ ಆರ್ಡರ್ ಮಾಡ್ತಾಳೆ? ಈ ವಿಷಯದಲ್ಲಿ ಈಗ ವಾದ ಬೇಕಾಗಿಲ್ಲ ಪಾವನಿ. ನಾನೇ ಅವ್ರಿಗೆ ಹೇಳ್ತೀನಿ, ಆ ಹುಡುಗಿ ಬಂದ್ರೆ ಮಾತ್ರ ಈ ಮದ್ವೆ ನಡೆಯುತ್ತೆ. ಮಗನ್ ಜೊತೆಗೆ ಬರೋದು ಅಂದ್ರೆ ಅವಳು ನಮಗೆ ಬೇಕಾಗಿಲ್ಲ. ಬೇಕಾಗಿಲ್ಲ ಅಂದ್ರೆ ಹೇಗ್ ಸುಶೀಲ? ಗೊತ್ತಿದ್ದು ಒಳ್ಳೆ ಸಂಬಂಧನ ಹೇಗ್ ಬಿಟ್ಕೊಡೋದು? ಅಂದ್ರೆ ರಾಕಿನ ದೂರ ಮಾಡ್ಕೊಂತ ನೀವು ವಸುಗ್ ಹೇಳ್ತೀರಾ? ಸುಶೀಲ, ನಾನ್ ಹೇಳಕ್ ಆಗಲ್ಲ ರೀ, ನನ್ನಿಂದ ಆಗಲ್ಲ. ತಾಯಿ ಮಗುನ ದೂರ ಮಾಡಿ ಆ ಪಾಪನ ನಾನು ಹೊತ್ಕೊಳ್ಳಲ್ಲ. ಏನ್ ಪಾಪ ಮಾಡಿದೀವೋ ಏನೋ, ಒಬ್ಬ ಕೆಟ್ಟ ಮಗನ ಹೆತ್ತು ಅವನಿಂದ ದೂರ ಬದುಕ್ತಿದೀವಿ. ವಸು ತನ್ ಮಗನ ದೂರ ಮಾಡ್ಕೊಂಡು ಬದುಕೋ ಅವಶ್ಯಕತೆ ಇಲ್ಲ. ಅದಲ್ಲ ಸುಶೀಲ, ಅಭಿಯವರು ತುಂಬಾ ಒಳ್ಳೆಯವರು. ಆ ಕುಟುಂಬ ತುಂಬಾ ದೊಡ್ಡದು. ಸಾಕು ನಿಲ್ಲಿಸ್ರಿ. ಒಳ್ಳೆತನ ದೊಡ್ಡಸ್ತಿಕೆ ಬರೀ ಮಾತಲ್ಲಿದ್ರೆ ಸಾಲ್ದು. ಅಲ್ಲ, ದನಗಳ ಸಂತೆಲಿ ದನನ ಕೊಂಡ್ಕೊಳ್ವಾಗ ಅದ್ರ ಕರುನೂ ಕೊಂಡ್ಕೊಳ್ತಾರೆ. ಆ ದನಗಳಿಗಿಂತ ಕಡೆನಾ ವಸು ಮತ್ತೆ ರಾಕಿ? ನಾವು ಮನುಷ್ಯರು ರೀ, ಮಾನವೀಯತೆ ಇರ್ಬೇಕು. ಈ ವಿಷಯ ನಾನು ವಸು ಜೊತೆ ಮಾತಾಡಲ್ಲ. ನೀವು ಮಾತಾಡ್ತೀನಿ ಅಂದ್ರೆ ನಿಮ್ಮಿಷ್ಟ. ನೀನೇನು ಹೇಳ್ತಿದ್ಯಾ ಪಾವನಿ? ನಿಜ ರೀ, ಅಭಿ ಮದ್ವೆಗೆ ಒಪ್ಕೊಂಡಿದ್ದಾನೆ. ವಾವ್, ಇದು ಏತ್ ವಂಡರ್ ಅತ್ತೆ. ಅದ್ಭುತ. ನಂಗಂತೂ ನಂಬಕ್ಕೆ ಆಗ್ತಿಲ್ಲ. ನಮ್ಮದೇ ಇರೋದಕ್ಕೆ ಇದೇನ್ ನನ್ನ ಮದ್ವೆನಾ? ನಿಮ್ ಅಣ್ಣನ್ ಮದ್ವೆ ತಾನೆ? ಇದ್ರಲ್ಲಿ ಆಶ್ಚರ್ಯ ಪಡಕ್ಕೆ ಏನಿದೆ ಬಿಡು. ನಿನಗ್ ಮದ್ವೆ ಆಗತ್ತಂದ್ರೆ ಯಾರು ಆಶ್ಚರ್ಯ ಪಡ್ತಾರೆ? ಅಣ್ಣ ಮದ್ವೆಗೆ ಒಪ್ಕೊಳ್ಳೋದೇ ದೊಡ್ಡ ಆಶ್ಚರ್ಯ. ಇದ್ರ ಕ್ರೆಡಿಟ್ ಎಲ್ಲ ಅಪ್ಪಂಗೆ. ಅವ್ರು ಹೇಳಿದ್ದಕ್ಕೇನೆ ಅಭಿ ಮದ್ವೆಗೆ ಒಪ್ಕೊಂಡಿದ್ದಾನೆ. ಮಾವನವ್ರ ಕ್ರೆಡಿಟ್ ಜೊತೆಗೆ ಅತ್ತೆದು ನಂದು ಸಪೋರ್ಟ್ ಕೂಡ ಇದೆ ರೀ. ನಿನ್ ಸಪೋರ್ಟ್ ಇದೆ ಅಂದ್ರೆ ನಾನ್ ಖಂಡಿತ ನಂಬಲತ್ತೆ. ಬರೀ ಸುಳ್ಳು. ಅಂದ್ರೆ ಏನೋ ನೀನ್ ಹೇಳೋದು? ನಾನ್ ಅಭಿ ಮದ್ವೆಗೆ ಸಪೋರ್ಟ್ ಮಾಡಲ್ಲ ಅಂತನಾ? ನೀನ್ ತೊಂದ್ರೆ ಕೊಡೋದೊಂದ್ ಬಿಟ್ಟು ಒಳ್ಳೆ ಕೆಲ್ಸ ಮಾಡಲ್ವಲ್ಲ ಅತ್ತೆ? ತೊಂದ್ರೆನಾ? ಏನ್ ಪಾವನಿ? ಮದ್ವೆ ಆದ್ಮೇಲೆ ಆ ಹುಡ್ಗಿ ಮಾತ್ರನೇ ನಮ್ಮನೆಗ್ ಬರ್ಬೇಕು, ಅವಳ ಮಗ ಬೇಡ ಅಂತ ಅತ್ತೆ ಕಂಡೀಷನ್ ಹಾಕ್ತಾ ಇದಾರೆ ರೀ. ಅಯ್ಯೋ ಪಾಪ, ತಾಯಿ ಮಗುನ ಬೇರೆ ಮಾಡ್ತಾರಾ? ಇದ್ರಲ್ಲಿ ಅಯ್ಯೋ ಪಾಪ ಏನಿದ್ಯೋ? ತಾಯಿನೂ ಮಗನು ಬೇರೆ ಮಾಡೋದು ತಪ್ಪಲ್ವಾತೆ? ಹಾಗಂತ ಯಾರಿಗೋ ಹುಡ್ದೋನ್ನ ಕರ್ಕೊಂಡ್ ಬಂದು ಈ ಮನೆಗ್ ವಾರಸ್ದಾರ ಮಾಡ್ತೀರಾ? ವಾರಸ್ದಾರ ಮಾಡ್ದಿದ್ರು ಪರವಾಗಿಲ್ಲ, ಆದ್ರೆ ಅನಾಥನ್ ಮಾಡಬಾರ್ದಲ್ವಾ? ನಂಗೂ ಅದೇ ಯೋಚನೆ ರೀ. ಆ ವಿಷಯ ನೆನ್ಸ್ಕೊಂಡ್ರೆ ನಂಗ್ ಕರ್ಳ್ ಹಿಂಡ್ದಂಗಾಗತ್ತೆ. ಯಾಕ್ ಕಾಡತ್ತೆ? ಇಷ್ಟು ಮಾತ್ರಕ್ಕೆ ಕರಳು ಹಿಂಡ್ದಂಗಾಗತ್ತಾ? ಅಮ್ಮ ಇದ್ರೂ ಕೂಡ ಆ ಹುಡ್ಗ ಅನಾಥನ್ ತರ ಬದುಕ್ಬೇಕತ್ತೆ. ಅದಕ್ಕೇನೆ ಹೇಳೋದು. ಅಷ್ಟಕ್ಕೂ ನಾನ್ ಹೇಳ್ತಿರೋದೇನಂದ್ರೆ, ಅಭಿ ಕೂಡ ನನ್ ಹಾಗೇನೆ ಮದ್ವೆನೇ ಆಗದೆ ಆ ಇಬ್ಬರು ಮಕ್ಕಳನ್ನ ನೋಡ್ಕೊಂಡು ಇರೋದು ಒಳ್ಳೇದು ಅಂತ. ಸಾಕ್ ನಿಲ್ಸು ಅತ್ತೆ. ಎಲ್ರು ನಿನ್ ಹಾಗೆ ಇರ್ಬೇಕಾ? ನಾನು ಒಪ್ಪಲ್ಲ. ಇದನ್ನ ಅಪ್ಪ ಹೇಗೆ ಒಪ್ಕೊಂಡ್ರು ಪಾವನಿ? ಮಾವನ್ಗೆ ಇನ್ನೂ ಈ ವಿಷಯ ಗೊತ್ತಿಲ್ಲ ರೀ.
ಅತ್ತೆನೇ ಈ ನಿರ್ಧಾರ ತಗೊಂಡಿರೋದು.